ನಮಸ್ಕಾರ ರೀ ಜವಾರಿ ಮಂದಿ. ರಾಯಲ್ಸ್ ವರ್ಸಸ್ ರಾಯಲ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಇವತ್ತು ರಾಯಲ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಸ್ತ್ ಮಜಾ ಮಾಡ್ರಿ. ಮ್ಯಾಚ್ ಅಂತ ಗಿಚ್ಚಿ ಮ್ಯಾಚ್ ಅದ. ಯಾಕಪ್ಪ ನೋಡ್ರಿ RCB ಹೆಂಗದಪ್ಪ ಅಂದ್ರೆ ಹೋಮ್ ಗ್ರೌಂಡ್ನಾಗ ಪೂರ್ತಿ ವೀಕ್ ಆಗ್ಯದ RCB. ಯಾಕಪ್ಪ ನೋಡ್ರಿ ರಾಜಸ್ಥಾನ್ ರಾಯಲ್ಸ್ ಹೋಮ್ ಗ್ರೌಂಡ್ನಾಗ ಅದು ಬೆಂಕಿ ಬ್ಯಾಟಿಂಗ್ ಆಡತ್ತ. ಬಟ್ ಅದು ಕ್ಯಾಪ್ಟನ್ಸಿ ಚೇಂಜ್ ಆಗಿದ್ರ. ಒಂದ್ಸಲ ಸಂಜು ಸ್ಯಾಮ್ಸನ್ ಮಾಡ್ತಾರೆ, ಒಂದ್ಸಲ ರಿಯಾನ್ ಪರಾಗ್ ಮಾಡ್ತಾರೆ, ಮತ್ತೊಂದ್ಸಲ ಸಂಜು ಸ್ಯಾಮ್ಸನ್ ಮಾಡ್ತಾರೆ, ಒಂದೊಂದ್ಸಲ ರಿಯಾನ್ ಪರಾಗ್ ಮಾಡ್ತಾರೆ. ಹಂಗಾಗಿ ರಾಜಸ್ಥಾನ್ ರಾಯಲ್ಸ್ ಪೂರ್ತಿ ಹರಿಗೆಟ್ ಹೋಗೋದು. ಯಾಕಪ್ಪ ಜೋಶ್ ಪಟ್ಲಾರ ಅವ್ರು ಬೆಂಕಿ ಬಾಲರ್ಸ್ ಇದ್ರೆ ಯಜೇಂದ್ರ ಚಹಲ್ ಅವರು. ಯಾಕಪ್ಪ ರಾಜಸ್ಥಾನ್ ರಾಯಲ್ಸ್ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಪಿಕ್ ಮಾಡಿಲ್ರಿ, ಬೆಂಕಿ ಪಿಕ್ ಮಾಡಿದ್ರು. ಬಟ್ ಯಾರು ಫಾರ್ಮ್ನಾಗ ಇಲ್ಲ. ಯಾಕಪ್ಪ ಹೋದ್ ಮ್ಯಾಚ್ ನೋಡಿ ಬರೀ ಅಲ್ಲಿ 2 ರನ್ ನಿಂತು ಸೋತಾರೆ. ಇದು ಲಕ್ನೋ ಸೂಪರ್ ಜಾಯಿಂಟ್ಸ್ ಕೂಡ 2 ರನ್ ರೀ. ಎಸ್ ಜಸ್ಟರ್ ಒಂದು ಬೆಂಕಿ ಫಾರ್ಮ್ನಾಗಾರ. ಬಟ್ ಅವ್ರು ಬಿಗ್ ಕನ್ವರ್ಟ್ ಮಾಡಲಾಗ್ಯಾರೆ. 50, 51, 60, 70 ಹೊಡಿತಾರೆ. ಬಟ್ ಮ್ಯಾಚ್ ಗೆಲ್ಲಲಾಗ್ಯದ ರಾಜಸ್ಥಾನ್ ರಾಯಲ್ಸ್. ಸಂಜು ಸ್ಯಾಮ್ಸನ್ ಅಂತ ಒಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡಲ್ಲ, ಒಂದು ಮ್ಯಾಚ್ ಆಡ್ತಾರೆ, ಒಂದು ಮ್ಯಾಚ್ ಆಡಲ್ಲ. ಈ ಮ್ಯಾಚ್ ಬಿ ರಿಪೋರ್ಟ್ ಪ್ರಕಾರ ಸಂಜು ಸ್ಯಾಮ್ಸನ್ ಆಡಲ್ಲ ಅಂತ ಹೇಳ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಕೈ ಇಂಜುರಿ ಆಗ್ಯದ, ನಿಮ್ಗೆ ಗೊತ್ತಿದೆ ಅದ. ಹಂಗಾಗಿ ಕ್ಯಾಪ್ಟನ್ಸಿ ಯಾರು ಮಾಡ್ತಾರಪ್ಪ ಅಂದ್ರೆ ರಿಯಾನ್ ಪರಾಗ್ ಮಾಡ್ತಾರೆ. ರಿಯಾನ್ ಪರಾಗ್ ಬ್ಯಾಟ್ ವರ್ಷ ಕ್ಯಾಪ್ಟನ್ಸಿ ಮಾಡತ್ತಾರ. ರಿಯಾನ್ ಪರಾಗ್ ಬಿ ವಿನ್ ಬೇಕಾದ ನಮ್ಮ ರಜತ್ ಪತ್ತಿದಾರ ನೋಡ್ರಿ. ಬೆಂಗಳೂರು ಅವ್ರ ಕ್ಯಾಪ್ಟನ್ಸಿದಾಗ 1 ಮ್ಯಾಚ್ ಗೆದ್ದಿಲ್ಲ, 3 ಮ್ಯಾಚಿನ 3 ಹ್ಯಾಟ್ರಿಕ್ ಸೋತಾರ. ಹೊರಗಂತೂ ಬೆಂಕಿ, ಮನ್ಯಾಗ ಒಂದು ಮನೆ ತಕ್ಷಣ ಕಾಲಿಟ್ಟಾಗ ಒಂದು ಬೆಂಕಿ ಬ್ಯಾಟಿಂಗ್, ಬೆಂಕಿ ಬಾಲಿಂಗ್, ಬೆಂಕಿ ಕ್ಯಾಪ್ಟನ್ಸಿ ಮಾಡತ್ತಾರ. ಟಾಸ್ 3 ಮ್ಯಾಚ್ RCB ಹೋಮ್ ಗ್ರೌಂಡ್ನ ಟಾಸ್ ಗೊತ್ತದ. ಹಂಗಾಗಿ ಟಾಸ್ RCB ವೆರಿ ಇಂಪಾರ್ಟೆಂಟ್ ನೋಡ್ರಿ. RCB ಫ್ಯಾನ್ಸ್ ಮತ್ತು RCB ಮ್ಯಾನೇಜ್ಮೆಂಟ್ ಹೆಂಗಂತ ಟಾಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಯಾಕೆ ಎಲ್ಲ ಟಾಸ್ ಒಂದೇ ಆಗಲ್ಲ, ಗೊತ್ತೇ ಆದ್ರೆ ಟಾಸ್ ಮ್ಯಾಟ್ರ್ ಆಗಲ್ಲ ಅಂತೇಳಿ. ಯಾಕಪ್ಪ ಫಸ್ಟ್ ಬಾಲಿಂಗ್ ಆಡಿದ್ವಿ ಓಕೆ ಮಾಡಬೇಕು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ವಿ ಓಕೆ ಮಾಡ್ಬೇಕು. ನಮ್ದೇನಾಗದ್ರಿ ವಿರಾಟ್ ಕೊಹ್ಲಿ ಬಿ ಬೆಂಕಿ ಫಾರ್ಮ್ನಾಗ ಬಂದಾರ. ಹೋದ್ ಮ್ಯಾಚ್ನ ಪಡಿಕಲ್ ಅಂತೂ ಅದ್ಭುತ ಆಡತ್ತಾರ ಕನ್ನಡಿಗ. ಟಿಮ್ ಡೇವಿಡ್ ಅಂತೂ ಮಾತಾಡಪ್ಲಿಲ್ಲ. ಟಿಮ್ ಡೇವಿಡ್ ಏನು ಬಾಲಿಂಗ, ಟಿಮ್ ಡೇವಿಡ್ ಏನು ಬ್ಯಾಟಿಂಗ್ ಆಗ್ತಾರೆ, ಅವನು ಏನು ಬ್ಯಾಟಿಂಗ್ ಹೊಡಿತಾನ. ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಹತ್ರ ಬೆಂಕಿ ಬಾಲಿಂಗ್ ಫಾರ್ಮ್ನಾಗಾರ. ಯಶಸ್ವಿ ದಯಾಳ್ ಒಬ್ಬ ಚೂರು ಸ್ವಲ್ಪ ಫಾರ್ಮ್ನಾಗ ಬಂದ ಮುಗಿದೋಯ್ತು. ಸ್ಪಿನ್ನರ್ ಅಂತೂ 1-2 ಓವರ್ಗೂ ಮ್ಯಾನೇಜ್ ಆಗ್ತಾರ. ಮೇನ್ ಬಾಲಿಂಗ್ ಏನಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಬೆಂಕಿ ಬಾಲಿಂಗ್. ಎಲ್ಲಿ ರಾಜಸ್ಥಾನ್ ರಾಯಲ್ಸ್ ನೋಡ್ರಿ 180, 170, 200 ದಾಟ್ತಾರ ಅಂತ ಮಾಡಿದೆವು. ಡೆತ್ ಅವ್ರನ್ನ ಏನು ಬಾಲಿಂಗ್ ಹಾಕಿದ್ರೆ ನಮ್ಗೆ ಯಾರು ಬೆಂಕಿ ಯಾರು ಕರ್ಗಳು ಹಾಕಿದ್ರು. ಹಂಗಾಗಿ ನಮ್ಮ RCB ಬ್ಯಾಟಿಂಗ್ ಲೈನಪ್ ಬಿ ಬೆಂಕಿ ಅದ ರೀ, ಬಾಲಿಂಗ್ ಲೈನಪ್ ಬಿ ಬೆಂಕಿ ಅದ. ಏನು ಹೊಡ್ತಾ ಕೊಟ್ಟಿದ್ದಪ್ಪ ಚಿನ್ನಸ್ವಾಮಿ ಗ್ರೌಂಡ್ ಟಾಸ್ ಮಾತ್ರ RCB ಇದಾಗಿಲ್ಲ. ಈ ಸಲ ಟಾಸ್ ಆಯ್ತಪ್ಪ, ಟಾಸ್ ಮಾತ್ರ ಕ್ರುಷಿಯಲ್ ಆಗ್ತಾರೆ RCB. ಯಾಕಪ್ಪ ಈ ಮ್ಯಾಚ್ ಗೆಲ್ಲೇಬೇಕ್ರಿ. ಹೆಂಗೆ ನಡೆದ ಇನ್ನೂ 7 ಮ್ಯಾಚ್ನಾಗ ಎಷ್ಟು ಈಗ 3 ಮ್ಯಾಚ್ ಮುಗಿದ್ರಿ. 3 ಮ್ಯಾಚ್ನಾಗ ಇನ್ನೂ 4 ಮ್ಯಾಚ್ ಅವ್ರು ಹೋಮ್ ಗ್ರೌಂಡ್. 4 ಮ್ಯಾಚ್ನಾಗ 4 ಗೆಲ್ಲೇಬೇಕು. ಯಾಕಪ್ಪ ನೋಡ್ರಿ ಮುಂಬೈ ಇಂಡಿಯನ್ಸ್ ನಿನ್ನೆ ಗೆದ್ದ ಪೂರ್ತಿ ಟಾಪ್ನೇ ನಂಬರ್ 3 ಸ್ಟಾಂಡ್ದಾಗ ಬಂದ ಕಾನ್ಸ್ಟೇಬಲ್ದಾಗ. ಹಂಗಾಗಿ RCB ಮೇನ್ ಕ್ರುಷಿಯಲ್ ಇದು ಗೆಲ್ಲೇಬೇಕ್ರಿ. ಹೋಮ್ ಗ್ರೌಂಡ್ನಾಗ ಗೆಲ್ಲೇಬೇಕಾಗ. ಗೆಲ್ಲಿಕ್ಕೆ ಚಾನ್ಸ್ ಯಾಕ ಮುಂಬೈ ವಡಾಪಾವ್ ಶಾಟ್ ಹೊಡೆದಕ್ಕೆ ರೋಹಿತ್ ಶರ್ಮಾ ಮುಂಬೈ ಫಾರ್ಮ್ನಾಗ ಬರ್ತಪ್ಪ. ಎಲ್ಲ ಟೀಮ್ಗಳು ಟ್ಯಾಕಿ ಲೂಸ್ ಆಗ್ತಾರೆ. ಯಾಕಪ್ಪ 5 ಸಲ ಚಾಂಪಿಯನ್ ಟೀಮ್ ಅಂತ ಯಾಕೆ ತೋರಿಸ್ತಾರೆ ಮುಂಬೈ ಇಂಡಿಯನ್ಸ್. ಹಂಗಾಗಿ ಮೇನ್ ಹೆವಿ ಕ್ರೂಷಿಯಲ್ ಆಗ್ತಾರೆ ಈ ಮ್ಯಾಚ್. ವಿರಾಟ್ ಕೊಹ್ಲಿ ಫಾರ್ಮ್ನಾಗ ಅದ, ಪಡಿಕಲ್ ಫಾರ್ಮ್ನಾಗ ಅದ, ರಜತ್ ಪತ್ತಿದಾರ್ ಫಾರ್ಮ್ನಾಗ ಅದ, ಜಸ್ಟ್ ಇದಾನೆ. ಆ ಕಡೆ ಯಶಸ್ವಿ ಜಯಸ್ವಾಲ್ ಫಾರ್ಮ್ನಾಗ ರೀ. ಮತ್ತು ಯಾರೋ ಹೊಸ ಬ್ಯಾಟರ್ ಬಂದ ನೋಡ್ರಿ 14 ವರ್ಷನ ಅವಂತರ ಬೆಂಕಿ ಬ್ಯಾಟಿಂಗ್ ಆಡತ್ತಾರ. ಹಂಗಾಗಿ ರಿಯಾನ್ ಪರಾಗ್ ಬಿ ಬೆಸ್ಟ್ ಫಾರ್ಮ್ನಾಗ ರೀ. ಅವ್ರ ಫಾರ್ಮ್ನಾಗ. ಬಟ್ ಅವ್ರು ಏನಂತಾರೆ ವಿನ್ ಆಗಿ ಕನ್ವರ್ಟ್ ಮಾಡಲ್ಲ ಇರಿ. ಎಲ್ಲ ಬೆಂಕಿ ಬ್ಯಾಟಿಂಗ್, ಬೆಂಕಿ ಬಾಲಿಂಗ್ ಅದ ಅವ್ರ ಬಳಿ. ಸಂದೀಪ್ ಶರ್ಮಾ, ವಿರಾಟ್ ಕೊಹ್ಲಿ. ಸಂದೀಪ್ ಶರ್ಮಾ ಹೈಯೆಸ್ಟ್ ವಿಕೆಟ್ ವಿರಾಟ್ ಕೊಹ್ಲಿ ವರ್ಸಸ್ ಸಂದೀಪ್ ಶರ್ಮಾ ವಿಕೆಟ್ ತಗೊಂಡಾನ ವಿರಾಟ್ ಕೊಹ್ಲಿಗೆ. ಹಂಗಾಗಿ ಹೆವಿ ಕ್ರೂಷಿಯಲ್ ಮ್ಯಾಚ್ ಆಗ್ತಾರೆ ಇದು. ಹಂಗಾಗಿ ನೋಡ್ಬೇಕು ಏನಂತ ಅಂತೇಳಿ ನೋಡಿ. 6th ಮ್ಯಾಚ್ ಬಂದೇವಪ್ಪ ಅಂದ್ರೆ ಸ್ಕ್ವಾಡ್ ನೋಡಿದೇವಪ್ಪ ಅಂದ್ರೆ ಸ್ಕ್ವಾಡ್ ನೋಡ್ರಿ ಸಿಂಪಲ್ ಇಡ್ತಾಕಪ್ಪ. ರಾಜಸ್ಥಾನ್ ರಾಯಲ್ಸ್ ಬಿ 2 ರನ್ನಿಂದ ಸೋತ್ ಬಂದದ. RCB ಅಂತೂ ಪಂಜಾಬ್ ಕಡೆ 8 ರನ್ನಿಂದ ಗೆದ್ದು ಬಂದದ. ಹಂಗಾಗಿ ಯಾರು ಚೇಂಜಸ್ ಮಾಡಲ್ಲ. ರಾವ್ ಚಾನ್ಸ್ ಬಂದು ನೋಡ್ರಿ ವಿರಾಟ್ ಕೊಹ್ಲಿ ಪಿಲ್ ಶಾಟ್ ಹತ್ರ ಇದ್ದೇ ಇರ್ತಾರ. ದೇವದತ್ ಪಡಿಕಲ್ ಮತ್ತು ಟಿಮ್ ಡೇವಿಡ್ ಹತ್ರ ಬೆಂಕಿ ಫಾರ್ಮ್ನಾಗ ಅದ. ಕೃಣಾಲ್ ಪಾಂಡ್ಯ, ರೋಮರ್ ಶೆಫರ್ಡ್ ಅವ್ರಿಗೆ ಚೇಂಜ್ ಮಾಡಿಲ್ಲ. ಅವ್ರ ಬ್ಯಾಟಿಂಗ್ಗೆ ಸಿಕ್ಕಿಲ್ಲ. ಬಾಲಿಂಗ್ನಾಗ ಬೆಂಕಿ ಬಾಲಿಂಗ್ ಮಾಡ್ಯಾರ. ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಯಾರು ದಯಾಳ್ ಇಂಪ್ಯಾಕ್ಟ್ ಪ್ಲೇಯರ್ ನೋಡಿ. ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಹೆಂಗೆ ಇಂಪ್ಯಾಕ್ಟ್ ಆಗ್ತಪ್ಪ ಅಂದ್ರೆ ಈ ಪಿಚ್ ಮೇಲೆ ಇಂಪ್ಯಾಕ್ಟ್ ಆಗ್ತಾರೆ. ಫಸ್ಟ್ ಬಾಲಿಂಗ್ಗೆ ಪಟ್ಟತ್ತ ಫಸ್ಟ್ ಇನ್ನಿಂಗ್ಸ್ದಾಗೆ 4-5 ವಿಕೆಟ್ ಹೋದಪ್ಪ. ಬ್ಯಾಟಿಂಗ್ ಬೇಕು. ಅಕಸ್ಮಾತ್ ಬ್ಯಾಟಿಂಗ್ ಚಲೋ ಆಯಿತು, ಸೆಕೆಂಡ್ ಬಾಲಿಂಗ್ ಬೇಕಂದ್ರೆ ಬಾಲಿಂಗ್ ಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಪಿಚ್ ಮೇಲೆ ಮತ್ತು ಪ್ಲೇಯರ್ಸ್ ಮೇಲೆ ತಗೋತಾರೆ ಇಂಪ್ಯಾಕ್ಟ್ ಪ್ಲೇಯರ್. ನೋಡಿ ರಾಜಸ್ಥಾನ್ ರಾಯಲ್ಸ್ ಅಂದ್ರೆ ಸೇಮ್ ಇರುತ್ತೆ. ಯಾರು ಚೇಂಜಸ್ ಮಾಡಿ ಯಶಸ್ವಿ ಜಯಸ್ವಾಲ್, ಯಾರು ವೈಭವ ಬೆಂಕಿ ಫಾರ್ಮ್ನಾಗ ಕಂಡು. ವೈಭವ್ ಅಂತ 14 ವರ್ಷ ಅನ್ಸಲ್ರಿ ನಮಗೆ. 20-22 ನಡೆದ್ರೆ ಅವ್ನು ನಮ್ಗಿಂತ ಸಣ್ಣ ಅಂತ 14 ವರ್ಷ. ಏನು ನಿತೀಶ್ ರಾಣಾ ಅಂದ್ರೆ ಬೆಂಕಿ ಫಾರ್ಮ್ನಾಗ ರೀ. ರಿಯಾನ್ ಪರಾಗ ಕ್ಯಾಪ್ಟನ್ ಅವರೇ, ಜೋರೆಲ್ಲ ಹೆಟ್ಮ್ಯಾರ್, ಶುಭ್ಮನ್ ಯಾರು ಶುಭಮ್ ದುಬೆ,
ಹಸರಂಗ, ಜೊಫ್ರಾ ಆಚಾರ್, ಮನೇಶ್ವರ್, ತೀಕ್ಷಣ, ತುಷಾರ್ ದೇಶಪಾಂಡೆ. ಇಂಪ್ಯಾಕ್ಟ್ ಪ್ಲೇಯರ್ ಸಂದೀಪ್ ಶರ್ಮಾ. ಇಂಪ್ಯಾಕ್ಟ್ ಪ್ಲೇಯರ್ ಹೆಂಗಪ್ಪ ನೀವೇ ನೋಡ್ರಿ ಅನ್ನಿಸ್ತಾರೆ. SRH ಇಂಪ್ಯಾಕ್ಟ್ ಪ್ಲೇಯರ್ ಹಾಕಿ ಮೊಹಮ್ಮದ್ ಶಮ್ಮಿಗೆ ಇಟ್ಟಿರಿ, ಮೊಹಮ್ಮದ್ ಶಮ್ಮಿಗೆ ಬಿಟ್ಟು ಅಭಿನವ್ ಮನೋಹರ್ ತೊಗೊಂಡ್ರು. ಹಂಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಹೆಂಗಾಗ್ತಪ್ಪ ಸಿಚುವೇಶನ್ ತಕ್ಕಂತೆ ಇಂಪ್ಯಾಕ್ಟ್ ಪ್ಲೇಯರ್ ಯೂಸ್ ಮಾಡ್ತಾರೆ. ಇಂಪ್ಯಾಕ್ಟ್ ಮೇಲೆ ಡಿಫೆಂಡ್ ಆಗಕ್ಕೆ ಬರಲ್ಲ ರೀ, ಸಿಚುವೇಶನ್ ತಕ್ಕಂತೆ ಇಂಪ್ಯಾಕ್ಟ್ ಪ್ಲೇಯರ್ ತೋತಾರೆ ನೋಡ್ರಿ. ಕ್ಯಾಪ್ಟನ್ ಅಪ್ಪ ಅಂದ್ರೆ ರಜತ್ ಪತಿದಾರ್ ವಿನ್ ಬೇಕೇ ಬೇಕು. ಯಾಕಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರು ಕ್ಯಾಪ್ಟನ್ಸಿ ಆಗಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೋಮ್ ಗ್ರೌಂಡ್ ಒಂದು ಮ್ಯಾಚ್ ಗೆದ್ದೇ ಇಲ್ಲ ಅವ್ರು ಕನ್ಸರ್ಟಿಗೆ ಆಗಿ. ಅಂದ್ರೆ ಈ ಮ್ಯಾಚ್ ಗೆಲ್ಲೇ ಬೇಕ್ರಿ. ನೋಡಿ ರಾಜಸ್ಥಾನ್ ರಾಯಲ್ಸ್ ಅಂದ್ರೆ ಔಟ್ ಆಫ್ ಪ್ಲೇ ಆಫ್ನೇ ಆಗಿದೆ. ಯಾಕಂದ್ರೆ 8ನೇ ಸ್ಥಾನಕ್ಕೆ ಆದ ಖಾಲಿ 4 ಪಾಯಿಂಟ್ ಆಗೋದಕ್ಕೆ. ಹಂಗಾಗಿ ಅದು ಬರೋದು 99% ಕಡಿಮೆ. ಬಟ್ RCB 99% ಚಾನ್ಸಸ್ ಅದ ಈ ಮ್ಯಾಚ್ ಗೆಲ್ಲೇಬೇಕು. ನೋಡಿ ಮ್ಯಾಚ್ ಯಾರು ಗೆಲ್ತಪ್ಪ RCB. ಯಾಕಪ್ಪ RCB ಮ್ಯಾಚ್ ಗೆಲ್ಲೇಬೇಕು, ಅನಿವಾರ್ಯ ಏನಿಲ್ಲ. RCB ಆದ ಕಾನ್ಸ್ಟೇಬಲ್ 4ನೇ ಸ್ಥಾನಕ್ಕದ, ರಾಜಸ್ಥಾನ್ ರಾಯಲ್ಸ್ ಅದ 8ನೇ ಸ್ಥಾನಕ್ಕದ. ಯಾಕಪ್ಪ ರಾಜಸ್ಥಾನ್ ರಾಯಲ್ಸ್ ನೋಡ್ರಿ ಮ್ಯಾಚ್ ಗೆಲ್ಲಿಕ್ ಬಿ ಅಷ್ಟೇ, ಸೋತ್ರ ಬಿ ಅಷ್ಟೇ. ಯಾಕಪ್ಪ ಆಲ್ಮೋಸ್ಟ್ ಟೂರ್ನಮೆಂಟ್ನ ಹೊರಗೆ ಹೋಗ್ಯಾರ. ಹಂಗಾಗಿ ಅವ್ರಿಗೇನು ಈ ಮ್ಯಾಚ್ ಇಂಪಾರ್ಟೆಂಟ್ ಆಗಲ್ಲ. ಇಂಪಾರ್ಟೆಂಟ್ ಆಗೋದು ಏನಾದ್ರೆ ಅವ್ರು ವಿನ್ ನಿಂತ ಮನಿ ಹೋಗೋದು ಇಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ವಿಡಿಯೋ ಮುಗಿಸ್ತಾರೆ. ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ RCB. ಈ ಸಲ ಕಪ್ ನಮ್ದೇ. ಸಿಗೋಣ್ರಿ ಮುಂದಿನ ವಿಡಿಯೋದಾಗ.